ನಮಸ್ಕಾರ. ಎನ್ಕೌಂಟರ್ ಸ್ಪೆಷಲಿಸ್ಟ್ ಎಸಿಪಿ ದೇವದಾಸ್ ಬೆಂಗಳೂರು ಸಿಟಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಸ್ವಾರ್ಥ, ಕೋಪ, ಅಹಂಕಾರ, ದುರಭ್ಯಾಸದಿಂದ ಮನುಷ್ಯರು ಕೆಟ್ಟ ದಾರಿ ಹಿಡಿತಾರೆ. ಇದರಿಂದ ಸಮಾಜನೂ ಹಾಳಾಗತ್ತೆ. ಕಳ್ಳರು, ಕ್ರಿಮಿನಲ್ಸ್ ಹೆಚ್ಚಾಗ್ತಾರೆ. ಇಂಥವ್ರನ್ನೆಲ್ಲ ಎನ್ಕೌಂಟರ್ ಮಾಡಕ್ಕಂತಾನೆ ನಾನ್ ಬಂದಿರೋದು. ಯಾರೋ ನೀವಲ್ಲ, ಯಾಕೋ ನನ್ನ ಕಟ್ಟಾಕಿದ್ದೀರಾ? ಯಾರು ಅಂತ ಗೊತ್ತಾದ್ರೆ ಒಬ್ಬೊಬ್ಬನು ಒಂದೊಂದು ಜಾಗದಲ್ಲಿ ಊತಾಕ್ಬಿಡ್ತೀನಿ. ನನ್ನ ಮಕ್ಕಳು ನೀವೆಲ್ಲ ಗಂಡಸರಾಗಿದ್ರೆ ಮಾಸ್ಕ್ ತೆಗಿರೋ ನೋಡೋಣ. ತೆಗಿರೋ. ಮಕ್ಕಳ್ರ ನನಗಿಂತ ಮುಂಚೆ ಎಂಟ್ರಿ ಕೊಟ್ಬಿಟ್ಟು ನನ್ನನ್ನೇ ಲಾಕ್ ಮಾಡಿದಿರಾ? ನೀವು ಸಾಮಾನ್ಯದವರಲ್ಲ, ಕಿಲ್ಲಾಡಿಗಳು. ಏಯ್, ಇನ್ನೂ ಎಷ್ಟು ದಿನ ಅಂತ ನನ್ನ ಇಲ್ಲೇ ಕೂರ್ಸ್ಬೇಕು ಅನ್ಕೊಂಡಿದೀರಾ? ನಮ್ ಕೆಲ್ಸ ಆಗೋವರೆಗೂ. ನನ್ ಮಕ್ಕಳ್ರ ನಾನು ಆಚೆ ಬಂದ್ರೆ ನಿಮ್ ಕೆಲ್ಸ ಎಲ್ಲ ಆದಂಗೆನೆ. ನೀನ್ ಆಚೆ ಬಂದ್ರೆ ತಾನೆ? ಏಯ್, ನನ್ನ ಮುಂದೆನೆ ಒಬ್ಬ ಆಫೀಸರ್ನ ಕಿಡ್ನಾಪ್ ಮಾಡ್ದೆ ಅಂತ ಹೇಳ್ತಾ ಇದ್ಯಾ? ಏನೋ ಮಾಡ್ದೆ ದೇವದಾಸ್ನ? ಏನ್ ಮಾಡಿದ್ರಿ? ರಿಲ್ಯಾಕ್ಸ್ ರಿಲ್ಯಾಕ್ಸ್ ಆ 4 ಹುಡುಗರು ದೇವದಾಸ್ನ ಕಿಡ್ನಾಪ್ ಮಾಡಿದ್ರ? ಇಂಪಾಸಿಬಲ್. ಪಾಸಿಬಲ್. ಯಾರು ಸರ್ ನಿಮ್ಮನ್ನು ಕಟ್ಟಾಕಿದ್ದು? ಫೈರ್ ಸ್ಟೇಷನ್ ಫೋನ್ ಮಾಡು. ಫೈರ್ ಸ್ಟೇಷನ್ಗ ಫೋನ್ ಮಾಡು. ಇಷ್ಟೊಂದು ಕಷ್ಟಪಟ್ಟು ಹುಡುಕಿದೀವಿ, ನಮ್ಮನ್ನೇ ಬಿಟ್ಟು ಹೋದ್ರಲ್ಲ ಸರ್. ಬಿಸಿ ಇನ್ನು ಕಮ್ಮಿ ಆಗಿಲ್ಲ ಅನ್ಸುತ್ತೆ. ನೀನ್ ಹೋಗಿ ಆಟೋ ಕರಿ. ಸರಿ ಸರ್. 10 ಲಕ್ಷ ಕೊಡಿ. ಆ ನನ್ನ ಮಕ್ಕಳು ಎಲ್ಲೇ ಇದ್ರು 10 ದಿನದಲ್ಲಿ ನಿಮ್ ಕಣ್ ಮುಂದೆ ಇರ್ತಾರೆ. ರೌಡಿಸಂ ಹುಟ್ಟಿದ್ದೇ ನಮ್ಮನೆ ಹಿತ್ಲಲ್ಲಿ. ನಮ್ ಹುಡುಗರು ಕಳ್ಸಿದ್ರೆ 10 ನಿಮಿಷ ಹುಡ್ಕೊಡ್ತಾರೆ. ಏನ್ ಕೊಡ್ತೀರಾ ಹೇಳಿ? ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಮರ್ಡರ್ ಮಾಡ್ತಿದ್ದವ್ ನಾನು. ಅದು ನನ್ನ ಕೆಪಾಸಿಟಿ. ಒಬ್ರು ನನ್ನನ್ನು ಮುಟ್ಟಕ್ಕಾಗಿಲ್ಲ. ಈಗ್ಲೂ ಪೊಲೀಸ್ ಅವ್ರು ಮುಚ್ಕೊಂಡಿದ್ರೆ ಈ ಕೆಲಸ ನಾನೇ ಮಾಡಿ ಮುಗಿಸ್ತೀನಿ. ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಟೈಮ್ ಕೊಟ್ರೆ ನಾವು ಹಿಡಿತೀವಿ. ಏನ್ ಹಿಡ್ಕೊಳ್ಳೋದು ನಾನು? ಕಳ್ತನಾಗಿ ಎಷ್ಟು ದಿನ ಆಯ್ತು? ಇದೇನ್ ಬಾವಾ, ನಾನಿನ್ನು ಫೀಲ್ಡ್ಗೆ ಇಳಿದಿಲ್ಲ. ನೀನಾಗ್ಲೇ ಆಕ್ಷನ್ ಸ್ಟಾರ್ಟ್ ಮಾಡಿದ್ಯಾ? ಫಾರ್ಮಲ್ ಇಲ್ದಿರೋ ಪೊಲೀಸ್ಗೆ ಯೂನಿಫಾರ್ಮ್ ಏನಕ್ಕೋ ಬಿಚ್ಚಿದ್ರೆ ಗೊತ್ತಾಗುತ್ತೆ ಮ್ಯಾಟ್ರ್ ಇದೆಯೋ ಇಲ್ವೋ ಅಂತ.
ಯಾರು ನೀನು? ದೇವದಾಸ್ ACP. ಅದಕ್ಕೆ ಏನ್ ಮೈನ್ ಶಾಪ್ ಅನ್ಕೊಂಡ್ ಬಂದ್ಬಿಟ್ಯಾ? ಜೋಕ್ ಚೆನ್ನಾಗಿದೆ. ಪೊಲೀಸ್ ಯೂನಿಫಾರ್ಮ್ ನ ಟಚ್ ಮಾಡೋ ಅಧಿಕಾರ ಅವ್ರ ಹೆಂಡತಿಗೆ ಮಾತ್ರ ಇರೋದು. ನಿನ್ನಂತ ಕಚಡ ನನ್ ಮಕ್ಳಿಗಲ್ಲ. ಏಯ್ ದೇವದಾಸ್, ನೀನ್ ಟ್ರಾನ್ಸ್ಫರ್ ಆಗ್ಲಿಲ್ಲ ಅಂತಿದ್ರೆ ಹುಬ್ಳಿಲೆ ಹೊಡೆದ್ ಬಿಸಾಕ್ಬಿಡ್ತಾ ಇದ್ದೆ. ನಾನ್ ಬಳ್ಳಾರಿಯಲ್ಲಿ ಡ್ಯೂಟಿ ಮಾಡ್ಬೇಕಾದ್ರೆ ನನ್ ಕಣ್ಣಿಗೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಿದ್ದವನು ನೀನೇ ತಾನೇ? ನೀವೆಲ್ಲ ರೌಡಿಗಳು. ನಿಮ್ಮೆಲ್ರಿಗೂ 4 ಆಪ್ಷನ್ಸ್ ಕೊಡ್ತೀನಿ. ಆಪ್ಷನ್ ಎ, ದೇವ್ರು ನಿಮಗೆ ಕಣ್ಣು ಕೊಟ್ಟಿದ್ದಾನೆ, ನನ್ನ ಕಣ್ಣಿಗೆ ಬೀಳದಂಗೆ ಎಲ್ಲಾದ್ರೂ ಓಡೋಗ್ಬಿಡಿ. ಆಪ್ಷನ್ ಬಿ, ದೇವ್ರು ನಿಮ್ಗೆ ಕಾಲ್ ಕೊಟ್ಟಿದ್ದಾನೆ, ನನ್ನ ಕೈಗೆ ಸಿಗದಾರೆ ಅಷ್ಟು ದೂರ ಓಡೋಗ್ಬಿಡಿ. ಆಪ್ಷನ್ ಸಿ, ದೇವ್ರು ನಿಮಗೆ ನಾಲ್ಗೆನೂ ಕೊಟ್ಟಿದ್ದಾನೆ, ನಿಜ ಹೇಳಿ ತಪ್ಪನ ಒಪ್ಕೊಂಬಿಡಿ. ಆಪ್ಷನ್ ಡಿ, ಆಗದೇ ಇಲ್ಲ ನಾನು ಬಿಡೋದೇ ಇಲ್ಲ ಅಂತ ಆಟ ಹಿಡಿದ್ರೆ ಏನ್ ಮಾಡ್ತಿದ್ದಾನ ಅವನು? ನನ್ ಮುಂದೆ ನಮ್ಮವ್ರನ್ನ ಹೊಡಿತಾ ಇದ್ದಾನೆ ಅವನು. ಡಿ ಅಂದ್ರೆ ಡೇಂಜರ್ ದೇವದಾಸ್. ಡಿಪಾರ್ಟ್ಮೆಂಟ್ ಏನೋ ಕಿತ್ತಾಕಿಲ್ಲ ಅಂತಾನೆ ರೌಡಿಗಳನ್ನ ಕರೆಸಿರೋದು. ಗುಂಡಿಗೆಲ್ ದಮ್ಮಿರೋರ್ನ ಪಕ್ಕದಲ್ಲಿ ಇಟ್ಕೋ. ಇಂಥ ನನ್ ಮಕ್ಳಲ್ಲ. ಏಯ್, ನಿನ್ ಕಣ್ ಮುಂದೆನೆ ನಿಮ್ಮವ್ರನ್ನೆಲ್ಲ ಎನ್ಕೌಂಟರ್ ಮಾಡಿ ಬಿಸಾಕಿದ್ದೀನಿ. ಇನ್ನ ಆ ನನ್ ಮಕ್ಳಲ್ಲ, ನನ್ನ ಯಾವ ಲೆಕ್ಕ? ಬ್ಯಾಕ್. ಈ ಗಾಡಿ ನಂಬರ್ನ ಟ್ರೇಸ್ ಔಟ್ ಮಾಡಿ. ಗುಡ್ ಮಾರ್ನಿಂಗ್. ಈ ಬಡ್ಡಿ ನನ್ ಮಗ ಬೇರೆ ಎದುರುಗಡೆ ಬಂದ್ಬಿಟ್ಟೆ, ಏನಪ್ಪ ಮಾಡೋದೀಗ? ಮಾಸ್ಟ್ರು, ಬಡ್ಡಿ ದುಡ್ಡು ಕೊಡೋ ಯೋಗ್ಯತೆ ಇಲ್ಲ, ಕಣ್ ತಪ್ಪಿಸ್ಕೊಂಡು ಓಡಾಡ್ತಿದ್ಯಾ? ಎಲ್ಲೋಗ್ತಿದ್ರಾ? ಮೇಲ್ಗಡೆ ಅದ್ ಮಾಡಕ್ ಹೋಯ್ತಾ ಇದ್ದೆ. ಹೌದಾ? ಡೈಲಿ ಈ ತರ ನೀವು ಕಣ್ ತಪ್ಪಿಸ್ಕೊಂಡು ಪಾಠ ಮಾಡ್ತಾ ಇದ್ರೆ ನನಗೆ ಬಡ್ಡಿ ಕಟ್ಟವನ್ ಯಾವನ್ ಮಾಸ್ಟ್ರೇ ನಿಮ್ಮ ತಾತ ಬರ್ತಾನ. ಅವ್ರು ಕೊಡ್ಬೇಕು ಅಂದ್ರೆ ನೀವು ಅವ್ರ ಹತ್ರಕ್ಕೆ ಹೋಗ್ಬೇಕು. ನನಗೆ ನೀನೇ ಕೊಡ್ಬೇಕು. ಆಯ್ತು, ಕೊಡ್ತೀನಿ. ನಿಮಗೆ ಬಡ್ಡಿ ದುಡ್ಡು ಕೊಡ್ಬೇಕು ಅಂತ ನನಗೂ ತುಂಬಾ ಆಸೆ ಇದೆ, ಆದ್ರೆ ಇಲ್ವೇ. ಇಲ್ಲಾಂದ್ರೆ ನಾನೇನ್ ಮಾಡ್ಲಿ? ಅಯ್ಯ, ನಿಮ್ ದರಿದ್ರ ಕೈಯಿಂದ ಕಾಸು ಇಸ್ಕೊಂಡೋಗಿ ಬಿಸ್ನೆಸ್ ಆಗ್ದೆ, ಅವ್ನ ಅಕ್ಕನ ಎಲ್ಲ ಲಾಸೆ. ಅದು ನಿನ್ನ ಹಣೆ ಬರಹ. ಹಣೆ ಬರ ಅಲ್ಲಯ್ಯೋ ಕರ್ಮ. ನಿಮ್ಮ ಹತ್ರ 10% ಬಡ್ಡಿ ತಗೊಂಡು ಯಾವನ್ ಉದಾರ ಆಗವನೆ. ಓಹೋ, ಇವಾಗೇನ್ ದುಡ್ಡು ಕೊಡ್ತೀಯ ಇಲ್ವೋ? ಕೊಡ್ತೀನಪ್ಪ, ಕೊಡು. ನೋಡಿ ಪ್ರಿನ್ಸಿಪಲ್, ಈಗ ನಾನು ನಿಮ್ಗೊಂದು ಐಡಿಯಾ ಹೇಳ್ತೀನಿ. ನಾ ಇಬ್ರು ಒಂದು ಆಟ ಆಡೋಣ. ಆ ಆಟದಲ್ಲಿ ಅಕಸ್ಮಾತ್ ನೀವ್ ಗೆದ್ರೆ ನಾನ್ ಕೊಡೋ ಇಂಟ್ರೆಸ್ಟ್ ಜೊತೆ ಡಬಲ್ ಇಂಟ್ರೆಸ್ಟ್ ಕೊಡ್ತೀನಿ. ಸೋತ್ರೆ ಸಾಲ ಮನ್ನಾ. ಸಾಲ ಮನ್ನಾ? ನನಗೆ ಸಿಕ್ಕು, ಅದೇನು ಹೇಳಪ್ಪ ನೋಡು. ಈಗ ನೀವು ಕಳ್ಳ, ನಾನೇ ಕಳ್ಳ. ನಮ್ಮ ಹತ್ರ ಅಸಲು ಇಸ್ಕೊಂಡು ಬಡ್ಡಿ ಅಂತ ಕುದ್ದೆ ಕೈ ಹಾಕೋ ನಿಮ್ಮಂತ ನನ್ನ ಮಕ್ಕಳೆಲ್ಲ ಬರೀ ಕಳ್ರೆ. ಓ, ಸಾಲ ತಗೊಳ್ಳೋನು ಫೇವರ್ಸಿ. ಕರೆಕ್ಟ್ ಆಗಿ ಹೇಳಿದೆ. ಆಟ ಹೇಳು. ನೋಡಿ, ನೀವು ಕಳ್ಳ, ನಾನು ಪೊಲೀಸ್. ನೀವು ಹೋಗಿ ಬಚ್ಚಿಟ್ಕೊಳ್ಳಿ. ನೀವು ಬಚ್ಚಿಟ್ಕೊಂಡಿರೋ ಜಾಗನ ಅಕಸ್ಮಾತ್ ನಾನೇನೋ ಹುಡುಕ್ಬಿಟ್ರೆ ನೀವು ಫುಲ್ ಔಟ್. ಒಂದು ವೇಳೆ ನೀವು ನನ್ನ ಹುಡುಕ್ಬಿಟ್ರೆ ಔಟ್. ಚೆನ್ನಾಗಿದೆ, ಮಜಾ ಇದೆ. ಗೇಮ್ ಸ್ಟಾರ್ಟ್. 9, 5, 1, 1, 1, 1, 1, 1.